ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ರು ಅಂತ ಭಾವಿಸ್ತಾ ನೋಡ್ರಿ. ವೆಲ್ಕಮ್ ಟು ದಿ ಸಿರಿ ಬ್ಲಾಗ್ಸ್ ಕನ್ನಡ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೇನೆ ರೀ. ಬರ್ರಿ ಹಂಗಂದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಿರೋ ಹಂಗೆ ಇದು ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಐತ್ರಿ. ಅಗದಿ ಸಣ್ಣದೈತಿ. ಈ ಕಿಚನ್ನ ಹೆಂಗೆಲ್ಲ ನಾನು ಮೇಕ್ ಓವರ್ ಮಾಡ್ಬೇಕಂತ ಅಂದ್ಕೊಂಡೇನಿ, ನಿಮಗೂ ಕೂಡ ತೋರಿಸ್ತೇನೆ ರೀ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಕಮೆಂಟ್ ಕೂಡ ಮಾಡಿರಿ. ನಾವು ಹೆಣ್ಮಕ್ಳು ಆಲ್ಮೋಸ್ಟ್ ಅಲ್ಲಿ ಕಿಚನ್ ಒಳಗೆ ಜಾಸ್ತಿ ಟೈಮ್ ತೆಗಿಯೋದ್ರಿ. ಕಿಚನ್ ಕೂಡ ನೋಡೋಕೆ ಚಂದ ಇದ್ದರೆ ಅಡುಗೆ ಕೂಡ ಚಲೋ ಮಾಡಿ ಹಾಕ್ಬೋದು. ಆಮೇಲೆ ಇಂಟ್ರೆಸ್ಟಿಂದ ಅಡುಗೆ ಕೂಡ ಮಾಡ್ಬೋದು, ಟೈಮ್ ಕೂಡ ಸೇವ್ ಆಗ್ತೈತ್ರಿ. ಹಾಗಾಗಿ ನಾನು ಇದನ್ನ ಭಾಳ ದಿನ ಅಂದ್ಕೊಂಡಿದ್ದೆ. ಏನು ಮಾಡಿದ್ರಿ, ಮಗ ಕೂಡ ಇನ್ನೂ 7 ಮಂತ್ ಓಲ್ಡ್ ಇದ್ದಾನ. ಹಾಗಾಗಿ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿದ್ದಿಲ್ಲ, ಇರಲಿ ಬಿಡಪ್ಪ ಅಂದ್ಕೊಂಡಿದ್ದೆ. ಬಟ್ ಇತ್ತೀಚೆಗೆ ಇಂಟ್ರೆಸ್ಟೇ ಬರ್ತಾ ಇಲ್ಲ ರೀ ಅಡುಗೆ ಮಾಡೋಕ್ಕೆ. ಹಾಗಾಗಿ ಈ ಥರ ಎಲ್ಲ ನಾನು ಮಾಡ್ಬೇಕಂತ ಅಂದ್ಕೊಂಡೆ. ಲಾಸ್ಟ್ ಟೈಮ್ ಕಿಚನ್ ಪ್ರಾಡಕ್ಟ್ಸ್ ಎಲ್ಲ ತರಿಸಿದ್ದೆ ಐತೆ, ಅದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ ರೀ. ನೀವು ಒಂದ್ಸಲ ಚೆಕ್ ಮಾಡಿ ನೋಡಿರಿ. ನನ್ನ ದೊಡ್ಡ ಮಗ ಅಂತೂ ನನಗಿಂತ ಜಾಸ್ತಿನೇ ಕೆಲಸ ಮಾಡ್ತಾ ಇದ್ದ ನೋಡಿರಿ. ನನ್ನ ಕಾಲು ಹತ್ರ ಎಲ್ಲ ಬಂದು ನನಗಿನ್ನೂ ಡಿಸ್ಟರ್ಬ್ ಮಾಡ್ತಾ ಇದ್ದ. ಇವೆಲ್ಲ ಐಟಮ್ಸ್ನ ಹೊರಗೆ ಇಟ್ಬಿಟ್ರೆ ಡೀಪ್ ಕ್ಲೀನಿಂಗ್ ಹೆಲ್ಪ್ ಆಗತ್ತೆ ಅಂತ ಇಡ್ತಾ ಇದ್ದೇನೆ ರೀ. ಮತ್ತು ಇವಾಗ ರೀ ನಾನು ಸ್ವಲ್ಪ ಗ್ಯಾಸ್ ಸ್ಟವ್ ಕೂಡ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇವಾಗ ಡೀಪ್ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡೇನಲ್ರಿ, ಸ್ವಲ್ಪ ನೀರು ಡಸ್ಟ್ ಎಲ್ಲ ಬಿದ್ದು ಮತ್ತು ಬ್ಲಾಕ್ ಆಗ್ಬಾರ್ದ್ರಲ್ರಿ, ಅದಕ್ಕೆ ಇದು ಸಿಲ್ವರ್ ರ್ಯಾಪರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಪ್ಲಾಸ್ಟಿಕ್ ಕವರಿಂದನೂ ಯೂಸ್ ಮಾಡ್ಕೋಬೋದ್ರಿ. ಡ್ರೈನ್ ಕೂಡ ಯಾಕೋ ಬ್ಲಾಕ್ ಆಗಿಬಿಟ್ಟಿತ್ತು ರೀ, ಸ್ವಲ್ಪ ದಿನದಿಂದ ನಾನು ಮಾಡಿರಲಿಲ್ಲ. ಹಾಗಾಗಿ ಎಲ್ಲರದ್ದು ಇದು ಪ್ರಾಬ್ಲಮ್ ರೀ. ಇದು ಪಾತ್ರೆ ವಾಶ್ ಮಾಡ್ತಾವಲ್ಲ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಕಸ ಕುತ್ಕೊಂಡ್ರೆ ಅದು ನೀರಂತೂ ಹೋಗಂಗಿಲ್ಲ ಅಲ್ರಿ. ಹಾಗಾಗಿ ಇವಾಗ ನಾನು ಇದು ಡ್ರೈನ್ ಕ್ಲೀನರ್ ಅಂತ ಪೌಡರ್ ಸಿಗುತ್ತೆ ರೀ, ಇದನ್ನು ಯೂಸ್ ಮಾಡ್ಕೊಂಡು ನಾವು ವಾಶ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಒಂದು ಸ್ವಲ್ಪ ನೀರು ಬಿಟ್ಟು ಹಾಫ್ ಆನ್ ಅವರ್ ಬಿಟ್ಬಿಡ್ಬೇಕು ರೀ. ಅದಾದಮೇಲೆ ಟ್ಯಾಪ್ ಔಟ್ ಇಟ್ಬಿಟ್ರೆ ರಿಮೂವ್ ಆಗುತ್ತೆ. ಮನೆಯೊಳಗೆ ವೆನೆಗರ್ ಸೋಡಾ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ಅದಕ್ಕೂ ಹೋಗಲಿಲ್ಲ ಅಂದರೆ ಡ್ರೈನ್ ವ್ಯಾಕ್ಯೂಮರ್ ಅಂತ ಸಿಗ್ತೈತೆ ರೀ, ಅದು ವ್ಯಾಕ್ಯೂಮ್ ಕ್ಲೀನರ್, ಅದರಿಂದನೂ ಮಾಡ್ಕೊಂಡ್ರೆ ಫುಲ್ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ರೀ. ಇವಾಗ ನಾನು ಇದನ್ನು ಮೇನಾಗಿ ನನಗೆ ವಿಂಡೋನ ಭಾಳ ಟೈಮ್ ತೊಗೊಂಡದ್ರಿ. ಯಾಕಂದ್ರೆ ಗ್ಯಾಸ್ ಸ್ಟವ್ ಪಕ್ಕನ ಹಾಕತ್ತಲ್ರಿ, ಆಯಿಲೆಲ್ಲ ಬಿದ್ದು ಜಿಡ್ಡೆಲ್ಲ ಕುಂತ್ಬಿಡ್ತೈತಿ, ಅಷ್ಟು ಈಸಿಲಿ ಹೋಗುವಲ್ರಿ. ಆದರೂ ನಾನು 2-3 ಸಲ ಸೋಪ್ ಹಾಕಿ ತೊಳಿತಾ ಇದ್ದೀನಿ. ಅದಾದಮೇಲೆ ವಾಶ್ ಮಾಡ್ಕೊತೀನಿ. ಆದರೂ ನಮ್ಮ ಮನೆಯವರು ಬೈತಾರ, ಬೇಡ ಈ ಥರ ಎಲ್ಲ ಮಾಡಬೇಡ ಅಂತಾರೆ. ಯಾಕಂದ್ರೆ ಸೈಡೆಲ್ಲ ಸೇಫ್ಟಿ ಇಲ್ಲ, ಅದರ ಹೊರಗಡೆಯಿಂದನೂ ವಾಶ್ ಮಾಡ್ಕೋಬೇಕಾಗತ್ತಲ್ರಿ ಮಿರರ್. ಹಾಗಾಗಿ ಆದರೂ ನನಗೆ ಸಮಾಧಾನ ಆಗಲ್ಲ ರೀ. ಏನಾದರೂ ಒಂದು ಸಲ ಕ್ಲೀನ್ ಮಾಡೋಕೆ ನಿಂತ್ಕೊಂಡ್ರೆ ನನಗೆ ಕಂಪ್ಲೀಟಾಗಿ ಕ್ಲೀನ್ ಆಗೋರು ಸಮಾಧಾನ ಆಗಲ್ಲ. ಹಾಗಾಗಿ ಇದೆಲ್ಲ ವಾಶ್ ಮಾಡಿ ಸ್ವಲ್ಪ ಡ್ರೈ ಆಗಿಬಿಡ್ತೇನೆ ರೀ. ಈ ಕಡೆ ವಾಲ್ ಕೂಡ ಭಾಳ ಗಲೀಜಾಗಿತ್ತು ರೀ, ಗೋಡೆನೂ. ಇದನ್ನು ಸ್ವಲ್ಪ ಒರೆಸ್ಕೊತಾ ಇದ್ದೀನಿ ಒಂದು ಸಲ ಸೋಪ್ ಹಾಕಿ. ಆಮೇಲೆ ಸ್ವಲ್ಪ ಡ್ರೈ ಮಾಡಿ ಒರೆಸ್ತಾ ಇದ್ದೀನಿ. ಈ ಕಡೆ ಸ್ವಿಚ್ ಬೋರ್ಡ್ ಹತ್ರ ಹುಷಾರಾಗಿ ಮಾಡ್ಬೇಕು ನೋಡಿರಿ. ನಾನು ಇಲ್ಲಿ ಕ್ಲೋಸ್ ಮಾಡಿ ಮಾಡ್ಕೊತಾ ಇದ್ದೀನಿ. ಅದು ಸೇಫ್ಟಿಗೆ ಅಂತಲೇ ಸಿಗುತ್ತೆ, ಸ್ವಿಚ್ ಬೋರ್ಡ್ ಸೇಫ್ಟಿದು. ಅದು ಕ್ಲೋಸ್ ಮಾಡಿ ಮಾಡ್ಕೊತಾ ಇದ್ದೀನಿ. ಮಕ್ಕಳಿದ್ದಲೇ ಭಾಳ ಯೂಸ್ಫುಲ್ ಆಕತ್ರಿ ಅದು ಕೂಡ. ಹುಷಾರಾಗಿ ಈ ಥರ ಎಲ್ಲ ಒರೆಸ್ಕೊತಾ ಇದ್ದೀನಿ. ಆಮೇಲೆ ಎಡ್ಜಸ್ ಕಾರ್ನರಲ್ಲಿ ಭಾಳ ಹೊಲಸು ಹೋಗಿ ಕುಂತ್ಬಿಡ್ತೈತೆ ರೀ. ನಾವು ಎಷ್ಟೋ ಸರಿ ಒರೆಸ್ತೇವೆ ಅಂದರೂ ಅದಷ್ಟು ಸ್ವಚ್ಛಾಗಿ ಬರೋಂಗಿಲ್ಲ. ಆವಾಗ ಈ ಥರ ವೇಸ್ಟ್ ಟೂತ್ ಬ್ರಷ್ನ ಯೂಸ್ ಮಾಡಿ ಈ ಥರ ಎಡ್ಜಸ್ಸಲ್ಲಿ ನೀವು ಕಾರ್ನರಲ್ಲಿ ಯೂಸ್ ಮಾಡಿದ್ರೆ ಎಲ್ಲ ಹೊಲಸು ಹೋಗ್ಬಿಡ್ತೈತೆ ರೀ, ಅಷ್ಟು ಸ್ವಚ್ಛಾಗಿ ಬರ್ತೈತಿ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿರಿ. ಆಮೇಲೆ ನಾನು ಇದು ಡ್ರೈ ಆಗಿತ್ತಲ್ರಿ ಕಂಪ್ಲೀಟಾಗಿ, ಒಂದು ಟವಲ್ ಹೆಲ್ಪಿಂದ ನಾನೆಲ್ಲ ಮತ್ತೊಂದು ಸರಿ ಒರೆಸ್ಕೊತಾ ಇದ್ದೇನೆ ರೀ. ಇದು ಮಿರರ್ ಕ್ಲೀನರ್ ಲಿಕ್ವಿಡ್ ರೀ, ಈ ಥರ ಭಾಳ ವೆರೈಟಿ ಸಿಗ್ತಾವೆ ರೀ. ಯೂಸ್ ಮಾಡ್ಕೊಂಡು ಒರೆಸಿದ್ರೆ ಸಣ್ಣ ಪುಟ್ಟ ಕಲೆ ಇದ್ದರೂ ಹೋಗ್ಬಿಡ್ತೈತೆ ರೀ. ಎಷ್ಟು ಸ್ವಚ್ಛ ಕಾಣ್ತಾ ಇದೆ ನೋಡಿರಿ, ಹೌದಲ್ಲ. ಇವಾಗ ನಾನು ಈ ಕಡೆ ಎಲ್ಲ ಮಿಕ್ಸರ್ ಹಾಕಿದ್ದು ಆಮೇಲೆಲ್ಲ ಕಲಿ ಆಗಿಬಿಟ್ಟಿತ್ತು ರೀ ಗೋಡೆಗೆ, ಅದು ಕೂಡ ಕ್ಲೀನ್ ಮಾಡ್ಕೊಂಡೆ ಸೋಪಿಂದ. ಅದಾದಮೇಲೆ ಫ್ಲೋರ್ ಕೂಡ ಮಾಡ್ಕೊತಾ ಇದ್ದೀನಿ. ಯಾಕೆ ಈ ಕಡೆ ಡಬ್ಬಿ ಎಲ್ಲ ಇಟ್ಬಿಡ್ತಾ ಇದ್ದೆ, ಅದು ಹೆಂಗೆ ಆಕತಿ ಅಂದ್ರೆ ಅಷ್ಟು ಕ್ಲೀನ್ ಆಗ್ತಿದ್ದಿಲ್ಲ ರೀ, ಎಲ್ಲ ಎತ್ತಿಡೋಕ್ಕಾಗಲ್ಲ ಅಂದ್ರೆ ಅಷ್ಟಿಷ್ಟ ಮಾಡ್ಕೊತಾ ಇದ್ದೆ. ಮುಂಚೆನೂ ಮಾಡೇನಿ ರೀ, ಬಟ್ ಇಷ್ಟು ಕಂಪ್ಲೀಟಾಗಿ ಮಾಡಿದ್ದಿಲ್ಲ. ಇವಾಗ ನಂಗೆ ಸಮಾಧಾನ ಅನ್ನಿಸ್ತಾ ಇದೆ. ಅದೇನೋ ಅಂತಾರಲ್ರಿ, ಮನೆ ಸ್ವಚ್ಛಾಗಿದ್ರೆ ಮನಸ್ಸು ಕೂಡ ಸ್ವಚ್ಛಾಗಿರ್ತೈತಿ ಅಂತ. ಹಂಗೆ ರೀ ಒಂಥರ ಶಾಂತವಾಗಿ ಸಮಾಧಾನ ಆಗಿರ್ತೇನೆ ರೀ ನಾನು. ಮತ್ತು ಈ ಕಡೆ ಶೆಲ್ಫ್ ಕೂಡ ಹೊಂದಿಸ್ಕೊತಾ ಇದ್ದಾನೆ ನೋಡಿರಿ. ಇದು ಲಾಸ್ಟ್ ಟೈಮು ಎಲ್ಲ ರಿವ್ಯೂ ಕೊಟ್ಟನಿ ಪ್ರಾಡಕ್ಟ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅಷ್ಟೇ ಹಿಡಿಸ್ಲಿಲ್ಲ ರೀ. ವುಡನ್ ಮಟೀರಿಯಲ್ ಓಕೆ, ಅದರ ಪ್ಲಾಸ್ಟಿಕ್ ಮಟೀರಿಯಲ್ ಏನು ಕೊಟ್ಟಾರ ಅದು ಸ್ವಲ್ಪ ಭಾಳ ಲೋ ಕ್ವಾಲಿಟಿದೈತಿ. ಆಮೇಲೆ ಅಷ್ಟು ಸ್ಟೇಬಲ್ ಆಗಿ ನಿಲ್ಲಂಗಿಲ್ಲ ರೀ. ಪ್ಲೀಸ್ ಯಾರು ಇದನ್ನ ಬಾಯ್ ಮಾಡೋಕ್ಕೆ ಹೋಗಬೇಡ್ರಿ.
ಇದು ಓಕೆ ರೀ, ಇದು ಪ್ಲಾಸ್ಟಿಕ್ಕು ಓಕೆ ಬಟ್ ಆದರೆ ಏನಪ್ಪ ಅಂದ್ರೆ ಇಷ್ಟು ರೇಂಜಿಗೆ ಇದು 6 ಡ್ರಾವರ್ ಕೊಟ್ಟಾರ. ಆಮೇಲೆ ಸಣ್ಣ ಪುಟ್ಟ ವಸ್ತುಗಳು, ಮಕ್ಕಳು ವಸ್ತುಗಳು, ಮನೆಯೊಳಗೆ ಏನಾದರೂ ಲೈಟ್ ವೆಯ್ಟು, ಅಡುಗೆ ಮನೆಯೊಳಗಾದ್ರೆ ಏನಾದರೂ ಲೈಟ್ ವೆಯ್ಟ್ ಐಟಮ್ಸ್ ಇಟ್ಕೋಬೋದು. ಹಾಗಾಗಿ ನಾ ಇದು ತರಿಸೇನಿ. ಆಮೇಲೆ ನೋಡೋಕೆ ಕೂಡ ಚೆಂದ ಅನಿಸ್ತೈತೆ ರೀ. ಡ್ರಾವರ್ ಐತಲ್ಲ, ಈಸಿಲಿ ನೀವು ಅದನ್ನು ತೆಗೆದು ನೋಡ್ಬೋದು. ಹಾಗಾಗಿ ನಾನು ಇದನ್ನು ಕೂಡ ಪರ್ಚೇಸ್ ಮಾಡಿದ್ದೀನಿ. ಮತ್ತು 2-3 ದಿನ ಮುಂಚೆ ನಾನು ಇದು ಗ್ರಾಸರಿನೆಲ್ಲ ತಂದು ಇಟ್ಕೊಂಡಿದ್ದೆ ರೀ. ಅದು ಕೂಡ ಫಿಲ್ ಮಾಡಿದ್ದಿಲ್ಲ, ಅದು ಕೂಡ ಇವಾಗ ಫಿಲ್ ಮಾಡಿ ಇಟ್ಕೊತಂದು ನೋಡಿರಿ. ಇವು ಕೂಡ ಕಂಟೈನರ್ ಆನ್ಲೈನ್ ಒಳಗೆ ತೊಗೊಂಡನಿ. ಇದು ಕೂಡ ಎಲ್ಲ ರಿವ್ಯೂ ಕೊಟ್ಟೇನೆ ರೀ. ಆಮೇಲೆ ಈ ಥರ ಏನಾಗ್ತೈತಂದ್ರಿ, ನಾವು ಸ್ವಲ್ಪ ಉಳಿದದ್ದನ್ನು ಹಂಗೆ ಇಟ್ಬಿಡ್ತೇವೆ, ಅಥವಾ ಮಡಿಚಿ ಅಥವಾ ಏನಾದರೂ ರಬ್ಬರ್ ಬ್ಯಾಂಡ್ ಅಥವಾ ಅದೇ ಥರ ಇಟ್ಟು ಬಿಡ್ತೇವೆ. ಅಲ್ಲಿ ಆಮೇಲೆ ತೊಗೋವಾಗ ಮತ್ತು ಅದೆಲ್ಲ ಬೀಳಿಸಿ ವೇಸ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಆಮೇಲೆ ಸುಮ್ಮನೆ ಹಾಳಾಗ ಮಾಡೋದ್ಕಿಂತ ಈ ಥರ ನೀವು ಮಾಡ್ಬೋದು ನೋಡಿರಿ. ಈ ಥರ ಕ್ಲಿಪ್ ಸಿಗ್ತಾವ್ರಿ. ನಾನು ಆ್ಯಕ್ಚುಲಿ ಇದು ಡಿಮಾರ್ಟ್ ಒಳಗೆ ತೊಗೊಂಡಿದ್ದು, ಆನ್ಲೈನ್ ಒಳಗೂ ಸಿಗ್ಬೋದು ಅನ್ಸುತ್ತೆ. ಈ ಥರ ಕ್ಲಿಪ್ ಮಾಡಿಟ್ಬಿಟ್ರೆ ಅದು ಏರ್ ಟೈಟಾಗೂ ಇರ್ತೈತಿ. ಆಮೇಲೆ ಎಲ್ಲೂ ಲೀಕೇಜ್ ಕೂಡ ಆಗೋಲ್ಲ, ಆಮೇಲೆ ಬೀಳಂಗಿಲ್ಲ ರೀ, ವೇಸ್ಟ್ ಕೂಡ ಆಗೋಲ್ಲ. ನನ್ನ ಕಡೆ ಏನೋ ಇಲ್ಲಾಂದ್ರೆ ಒಂದು 4-5 ಸೆಟ್ ಅದಾವ್ರಿ. ನನಗೇನೋ ಭಾಳ ಇಷ್ಟ ರೀ ಅವು. ಹಾಗಾಗಿ ಯಾವಾಗಲೂ ಕೈ ಸಿಗೋಂಗೆ ಇಟ್ಟಿರ್ತೀನಿ. ಇವಾಗ ಎಲ್ಲನೂ ಫಿಲ್ ಮಾಡ್ತಾ ಇದ್ದೀನಿ. ಈ ಕಂಟೈನರ್ ಕೂಡ ಭಾಳ ಚಲೋ ಅದಾವು. ಆಲ್ಮೋಸ್ಟ್ ಎಲ್ಲ ನಾನು ಸ್ಕ್ವೇರ ತೊಗೋಬೇಕಂತ ಇದ್ದೆ ರೀ. ಅಂದ್ರೆ ಸ್ಪೇಸ್ ಸ್ವಲ್ಪ ಕಡಿಮೆ ಹಿಡಿತತಿ. ಅಂದ್ರೆ ಕಡಿಮೆ ಅಂದ್ರೆ ಸಣ್ಣ ಮನೆಯೊಳಗೆ ಇದು ಭಾಳ ಯೂಸ್ಫುಲ್ ಆಗ್ತಾವೆ. ಬಟ್ ಏನಪ್ಪ ಅಂದ್ರೆ ನನಗೆ ಅಷ್ಟು ಏರ್ ಟೈಟ್ ಅನ್ನಿಸ್ಲಿಲ್ಲ. ಅಂದ್ರೆ ಸ್ವಲ್ಪ ನೀವು ತಗೊಳೋವಾಗ ಡಬ್ಬಿನ ಏನಾದರೂ ಯೂಸ್ ಮಾಡೋ ಮುಂದೆ ಸ್ವಲ್ಪ ಅವು ಲಿಡ್ ಭಾಳ ಲೂಸ್ ಅದಾವ್ರಿ. ಹಾಗಾಗಿ ಏನಾದರೂ ಬಿದ್ದು ವೇಸ್ಟ್ ಆಗಬಾರ್ದಂತ ಈ ಥರ ರೌಂಡ್ ಶೇಪ್ ಒಳಗೂ ಸ್ವಲ್ಪ ತರಿಸಿದೆ ನಾನು. ಇವು ಕೂಡ ಓಕೆ ರೀ, ಬಟ್ ಅಷ್ಟು ಹೆವಿ ಪ್ಲಾಸ್ಟಿಕ್ ಕ್ವಾಲಿಟಿ ಅಲ್ಲ. ಬಟ್ ಇವಾಗ ಸದ್ಯಕ್ಕೆ ಇರಲಿ ಅಂತ ನಾನು ತರಿಸೇನಿ ರೀ. ಮುಂದೆ ನೋಡೋಣ ಬೇರೆ ಥರ ತೊಗೊಂಡ್ರಾಯ್ತು. ಇವಾಗ ಸದ್ಯ ಸ್ವಲ್ಪ ಇರಲಿ, ಯಾಕಂದ್ರೆ ನಾನು ಕೂಡ ಮನೆ ಕೂಡ ಶಿಫ್ಟ್ ಮಾಡೋರದು ನೆಕ್ಸ್ಟ್. ಹಾಗಾಗಿ ನಾವು ಕರ್ನಾಟಕಕ್ಕೆ ಬಂದ್ರೆ ಅವಾಗೆಲ್ಲ ಮತ್ತೆ ಚೇಂಜ್ ಮಾಡಿದಾಯ್ತು. ಇವಾಗ ಸದ್ಯಕ್ಕೆ ಇರಲಿ ಅಂತ ಇಷ್ಟು ತೊಗೊಂಡೆ ನೋಡಿರಿ. ನಿಮಗೆಲ್ಲ ಪ್ರಾಡಕ್ಟ್ ಎಲ್ಲ ಹೆಂಗೆ ಅನಿಸಿದ್ದು ಅಂತ ರಿವ್ಯೂ ತಿಳಿಸ್ರಿ. ಮತ್ತು ವೆಜಿಟೇಬಲ್ ಕೂಡ ತಂದಿಟ್ಟಿದ್ದೆ, ಅವು ಕೂಡ ತೆಗೆದಿಟ್ಟಿದ್ದಿಲ್ಲ ರೀ. ಆಮೇಲೆ ಅವನು ಕೂಡ ಇವಾಗ ಹೊಂದಿಸಿ ಇಡ್ತಾ ಇದ್ದೀನಿ. ಆಮೇಲೆ ಈ ಪ್ಲಾಸ್ಟಿಕ್ ಮಟೀರಿಯಲು ಚಲೋ ಐತ್ರಿ. ಇದು ಕೂಡ ಫ್ರಿಜ್ ಸ್ಟೋರೇಜ್ ಬಾಕ್ಸಸ್ ರೀ. ಇವು ಕೂಡ ಚಲೋ ಐತಿ, ನನಗೆ ಹಿಡಿಸ್ತು. ಬಟ್ ಏನಪ್ಪ ಅಂದ್ರೆ ಇಬ್ಬರಿಗೆ ಓಕೆ ರೀ. ಅದು ಒಂದು 3-4 ಜನ ಇದ್ರೆ ಅಟ್ಲೀಸ್ಟ್ 1.5 ಲೀಟರ್ದು ತೊಗೋಬೇಕಾಗುತ್ತೆ. ಇದು 1 ಲೀಟರ್ ಹಿಡಿತೈತ್ರಿ. ಹಾಗಾಗಿ ನನಗನ್ನಿಸ್ತು ಇನ್ನೊಂದು ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅನ್ನಿಸ್ತತಿ. ಬಟ್ ಸ್ವಲ್ಪ ಐಟಮ್ಸ್ ಇದ್ರೆ ಹಿಡಿತೈತಿ. ಅಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ 250-300 ಗ್ರಾಮ್ವರೆಗೂ ಹಿಡಿತೈತಿ ಏನಾದರೂ ಸಣ್ಣ ಪುಟ್ಟ ಐಟಮು. ಬಟ್ ಅಗದಿ ಜಾಸ್ತಿ ಹಿಡಿಯಂಗಿಲ್ಲ. ನಾನು ಅದು ಅಂದ್ಕೊಂಡೆ, ಇಲ್ಲಿ ಈಗ ನೆಕ್ಸ್ಟ್ ಟೈಮ್ ತೊಗೊಂಡ್ರೆ ಏನೋ ಇಲ್ಲಾಂದ್ರೂ ಒಂದು 1.5 ಲೀಟರ್ ಅಥವಾ 2 ಲೀಟರ್ ಏನಿದ್ರೆ ತೊಗೋಬೇಕಂತ ಅಂದ್ಕೊಂಡೆ ರೀ. ಅಡ್ಡಿ ಇಲ್ಲ ರೀ, ಚಲೋ ಅದಾವು. ಯಾಕಂದ್ರೆ ಇದು ಏನಪ್ಪ ಅಂದ್ರೆ ಬೆನಿಫಿಟ್, ಒಂದು ಸ್ಕ್ವೇರ್ ಶೇಪ್ ಐತ್ರಿ. ಫ್ರಿಜ್ ಒಳಗೆ ಆರಾಮ್ಸೆ ಸ್ಟೋರ್ ಆಗ್ತವೆ. ಆಮೇಲೆ ಸ್ಪೇಸ್ ಕೂಡ ಕಡಿಮೆ ಹಿಡಿತೈತಿ. ಆಮೇಲೆ ಅದು ಸ್ಟ್ರೇನರ್ ಕೊಟ್ಟಾರಲ್ರಿ, ಅದು ಸೊಪ್ಪು ಗಿಪ್ಪು ಹಾಕಿಡ್ತೀರಲ್ಲ, ಅದು ಕೆಳಗಡೆ ನೆನೆದು ಆಮೇಲೆ ಅದು ಹಾಳಾಗೋ ಚಾನ್ಸಸ್ ಭಾಳ ಇರ್ತೈತೆ ರೀ. ಆವಾಗ ಈ ಥರ ನೀವು ಯೂಸ್ ಮಾಡಿ ನೋಡಿರಿ. ಆಮೇಲೆ ನಾನು ಈಗ ಕೊತ್ತಂಬರಿ, ಕರಿಬೇವು ಎರಡೂ ಒಂದೇ ಸೈಡ್ ಇಟ್ಕೊಂಡ್ಬಿಡ್ತೇನೆ ರೀ. ಯಾಕಂದ್ರೆ ಅದು ಯಾವಾಗಲೂ ಕೈಗೆ ಸಿಗಬೇಕಲ್ರಿ, ಅದು ಜಾಸ್ತಿ ಯೂಸ್ ಮಾಡ್ತೇನೆ ಅಂತ ಅದು ಒಂದೊಳಗೆ ಹಾಕ್ಕೊತೀನಿ. ಆಮೇಲೆ ಎಕ್ಸ್ಟ್ರಾ ಇದ್ದರೂ ಬೇರೆ ಡಬ್ಬಿ ಒಳಗೆ ಹಾಕಿಟ್ಬಿಡ್ತೀನಿ. ಈ ಥರ ಎಲ್ಲ ಒಂದೊಂದು ಫಿಲ್ ಮಾಡಿ ಇಟ್ಕೊತಾ ಇದ್ದೇನೆ. ಆಮೇಲೆ ಈ ಕಡೆ ನನ್ನ ಹತ್ರ ಚಾಕ್ಲೇಟ್ ಡಬ್ಬ ಗಿಬ್ಬ ಇದು ಸ್ಕ್ವೇರ್ ಶೇಪ್ ಒಳಗೆ ಅವು ಕೂಡ ಹಾಕಿಡ್ತಾ ಇದ್ದೀನಿ. ಸುಮ್ಮನೆ ಚಲೋ ಇದ್ದದ್ದು ಯಾಕೆ ಒಗಿಬೇಕು ರೀ. ನನಗೆ ವೇಸ್ಟ್ ಮಾಡೋಕೆ ಇಷ್ಟ ಆಗಲ್ಲ. ನಿಜ ಹೇಳ್ಬೇಕಂದ್ರೆ ಇದೇ ಸರಿ ನಾನು ಜಾಸ್ತಿ ವೇಸ್ಟ್ ಮಾಡೇನಿ ರೀ. ನನಗೆ ಯಾವುದು ಬಾಕ್ಸಸ್ ಒಗೋದಷ್ಟು ಅಭ್ಯಾಸ ಇಲ್ಲ. ಇದ್ದಿದ್ರೊಳಗೆ ಏನಾದರೂ ಅದನ್ನು ಕಿತಾಪತಿ ಮಾಡಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತಾನೆ ರೀ ಅವಾಗ ಮನೆಯೊಳಗೆ. ನಮ್ಮ ಮನೆಯವ್ರು ಅಂತಿರ್ತಾರೆ. ಆದರೂ ಏನು ಮಾಡ್ಬೇಕು ರೀ, ನನಗೇನೋಪ್ಪ ಅದು ಯಾವಾಗಲೂ ಬಂದುಬಿಟ್ಟೈತೆ ರೀ ಮೈಂಡ್ ಒಳಗೆ. ಸುಮ್ಮನೆ ಎಲ್ಲದು ಸಣ್ಣ ಪುಟ್ಟದಕ್ಕೆಲ್ಲ ವೇಸ್ಟ್ ಮಾಡಬಾರ್ದು ಅನ್ನಿಸ್ತಿತ್ತು. ಇವಾಗೇನೋ ಸ್ವಲ್ಪ ನೋಡೋಕೆ ಎಲ್ಲ ಚೇಂಜಸ್ ಇರಲಿ ಅಂತ ಮಾಡ್ತಾ ಇದ್ದಾನೆ. ಇವು ಕೂಡ ಐಸ್ ಕ್ರೀಮ್ ಬಾಕ್ಸಸ್. ನೀವು ಕಿಚನ್ ಡೋರ್ ಒಳಗೆ ಅಲ್ಲಿ ಕೂಡ ಈ ಥರ ಸ್ಕ್ವೇರ್ ಇಡೋಕೆ ಆಗಲ್ಲಲ್ರಿ, ಈ ಥರ ಲಾಂಗ್ ಶೇಪ ಬೇಕಾಗ್ತೈತಿ. ಹಾಗಾಗಿ ಇವು ಕೂಡ ಆರಾಮ್ಸೆ ಇದು ಡೋರ್ ಸೈಡ್ ಕುಂದಿರ್ತಾವಂತ, ಅದು ಕೂಡ ನಾನು ಕೈಗೆ ಸಿಗೋಂಗೆ ಸೈಡ್ ಇರ್ತಾವಂತ ಈ ಥರ ಯೂಸ್ ಮಾಡ್ತಾ ಇದ್ದಾನೆ ನೋಡಿರಿ. ನನಗೂ ಈ ಕಡೆ ಎಲ್ಲ ಸ್ಟೋರೇಜ್ ಇನ್ನೂ ಬಾಕ್ಸಸ್ ಬೇಕು, ಸದ್ಯಕ್ಕೆ ಇಷ್ಟಿರಲಿ ಅಂತ ಹಾಕ್ಕೊಂಡು ಇಟ್ಕೊತಾ ಇದ್ದಾನೆ ನೋಡಿರಿ. ಈ ಥರ ಆರಾಮ್ಸೆ ನೋಡಿರಿ ಎಷ್ಟು ಸ್ಪೇಸ್ ಉಳಿತು ಅಂತ. ನಿಜ ಹೇಳ್ತೇನೆ ರೀ, ನನಗಂತೂ ಇದು ಯೂಸ್ಫುಲ್ ಅನ್ನಿಸ್ತು. ನೀವು ಕೂಡ ಇದು ಯೂಸ್ಫುಲ್ ಅನಿಸಿದ್ರೆ ಇದನ್ನು ಬಾಯ್ ಮಾಡಿರಿ, ಅಡ್ಡಿ ಇಲ್ಲ ಅಂತ ಹೇಳ್ತೇನೆ ರೀ.
ಆಮೇಲೆ ಫ್ರಿಜ್ ಕೆಳಗಡೆ 2 ಸ್ಟೋರೇಜ್ ಬಾಕ್ಸ್ ಕೊಟ್ಟಾರಿ ಸಪ್ರೇಟಾಗಿ. ನಾನೀಗ ಉಳ್ಳಾಗಡ್ಡಿ ಕೂಡ ಹಾಕ್ಕೊತಾ ಇದ್ದೇನೆ ರೀ. ಆನಿಯನ್ ಸ್ವಲ್ಪ ಜಾಸ್ತಿ ತಂದಿದ್ದೆ ಅಂತ ಇಟ್ಕೊತಾ ಇದ್ದೇನೆ ರೀ. ಆದ್ರೆ ಆಲೂಗಡ್ಡೆ ಮತ್ತು ಉಳ್ಳಾಗಡ್ಡಿ 2 ಸೇರಿಸಿ ಇಡಬೇಡ್ರಿ. ಸುಮ್ಮನೆ ಇದು ಇಥಾಲಿಯನ್ ಗ್ಯಾಸ್ ಬಿಡ್ತೈತಿ, ಹಾಗಾಗಿ ಆಲೂಗಡ್ಡೆ ಕೂಡ ಹಾಳು ಮಾಡ್ತೈತಿ. ಆಲೂಗಡ್ಡೆ ಮತ್ತು ಅದು ಮಾಯ್ಚರ್ ಬಿಡೋದ್ರಿಂದ ಉಳ್ಳಾಗಡ್ಡಿ ಕೂಡ ಹಾಳಾಗ್ತೈತಿ. ಇದು ಬೆಳ್ಳುಳ್ಳಿ ರೀ, ಈ ಥರ ಬೂಸ್ಟ್ ಡಬ್ಬಿಗೆ ಕಟ್ ಮಾಡಿ ಹಾಕ್ಕೊಂಡೀನಿ. ಯಾಕಂದ್ರೆ ನನ್ನ ಮಗನ ಕೈಯಾಗ ಸಿಕ್ಕರೆ ಅವನು ನಮ್ಗೆ ಅಡುಗೆ ಮಾಡೋಕ್ಕಿಂತ ಜಾಸ್ತಿ ಅವ್ನು ಹಾಳು ಮಾಡಿರ್ತಾನೆ ರೀ. ಹಾಗಾಗಿ ಈ ಥರ ಟೈಟಾಗಿ ಹಾಕಿಟ್ರೆ ಅವ್ನಿಗೆ ತೆಗಿಯೋಕೆ ಬರೋಂಗಿಲ್ಲ ರೀ. ಅದಕ್ಕೆ ಇಲ್ಲಿ ನೋಡ್ರಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಫ್ರಿಜ್ಜು. ನಿಜ ಇಷ್ಟು ಮೆಸ್ಸಿ ಆಗಿತ್ತಂದ್ರಿ ನನ್ನ ಫ್ರಿಜ್. ಎಲ್ಲದು ಇಟ್ಬಿಡ್ತಾ ಇದ್ದೆ, ಕಣ್ಣಿಗೆ ಕಾಣ್ತಾ ಇದ್ದಿದ್ದಿಲ್ಲ. ಸುಮ್ಮನೆ ವೇಸ್ಟ್ ಆದಮೇಲೆಲ್ಲ ಯೂಸ್ ಮಾಡೋದಕ್ಕೆ ಹೋಗಿದ್ದೆ. ಹಾಗಾಗಿ ಇಷ್ಟೊತ್ತೆಲ್ಲ ಮಾಡ್ಬೇಕು ಅನ್ನೋದ್ರಾಗ ನನಗೆ ರಾತ್ರಿನ ಆಯ್ತು ರೀ. ಆದರೂ ನನಗೆ ಪೇಷನ್ಸಿಂದ ನಾನು ಮಾಡ್ತಾ ಇದ್ದೀನಿ ನೋಡ್ರಿ. ಯಾಕಂದ್ರೆ ಒಂದು ಸಲ ನಾನು ಏನಾದರೂ ಕೆಲಸ ಮಾಡಬೇಕಂತ ಅಂದ್ಕೊಂಡ್ಬಿಟ್ರೆ ಮುಗೀತು, ಅದು ನನಗೆ ಕಂಪ್ಲೀಟ್ ಆಗೋವರೆಗೂ ಸಮಾಧಾನ ಇರಲ್ಲ. ಒಂಥರ ಏನೋ ಅಂತಾರಪ್ಪ ನಮ್ಮ ಮನೆಯವ್ರಿಗೆ, ಏನೋ ಮೈಯೊಳಗೆ ಬಂದೈತಿ ದೇವರು ಅಂತಾರೆ. ಹಾಗಾಗಿ ಇರಲಿ ಪರವಾಗಿಲ್ಲ, ಯಾರು ಏನಾರು ಅನ್ಕೋರ್ಲಿ, ನನಗೆ ನಂದು ಫೋಕಸ್ ಮಾತ್ರ ನನಗೆ ಬಿಡಬಾರ್ದು ಅನ್ನೋದಷ್ಟೇ ರೀ. ಇದೇ ಲೈಫ್ ಒಳಗೆ ಗುರಿಯಾಗಿರಲಿ ಅಂತ ಅನ್ಕೊತೀನಿ. ಇದು ಬಾಕ್ಸ್ ಕೂಡ ಅದು ಪ್ರೋಟೀನ್ ಪೌಡರ್ ಹತ್ರ, ಇದು ಕೂಡ ಫಾಯಿಲ್ ಪೇಪರ್, ಆಮೇಲೆ ಡಸ್ಟ್ಬಿನ್ ಕವರ್ ಅವೆಲ್ಲ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಆಮೇಲೆ ಈ ಕಡೆ ಸಿಂಕ್ ಏರಿಯಾ ಕೆಳಗಡೆ ಇದೆ ಅಲ್ರಿ ಏರಿಯಾ, ಅಲ್ಲಿನ ಕೂಡ ಇವೆರಡು ನೀಲ್ ಹಾಕ್ತಾ ಇದ್ದೀನಿ. ಇದು ಸ್ಟಿಕ್ಕರ್ ಥರ ರೀ. ಇದು ಅಂತೂ ನನಗೆ ಈ ಸಲ ಭಾಳ ಯೂಸ್ಫುಲ್ ಆಗೈತಿ. ಇದು ಕೂಡ ಹ್ಯಾಂಗ್ ಮಾಡಿ ಇಟ್ಕೋಬೋದು ರೀ. ಸಣ್ಣ ಪುಟ್ಟ ವಸ್ತುಗಳೆಲ್ಲ ಲೈಟ್ ವೆಯ್ಟ್ ಇರ್ತದನ್ನೆಲ್ಲ ನೀವು ಹ್ಯಾಂಗ್ ಮಾಡಿ ಇಟ್ಕೋಬೋದು. ಆಮೇಲೆ ಈ ಕಡೆ ಸ್ವಲ್ಪ ಮರ ಕೂಡ ಇತ್ತು ರೀ. ಇದು ಏನಂತಾರೆ ಹಸ್ ಮಾಡೋದು ಅಂತಾರೆ ನಮ್ಮ ಕಡೆ, ಅದು ಮರ ಇತ್ತು. ಅದು ಕೂಡ ನಾನು ಸ್ಪ್ರೇ ಮಾಡಿ ಇಟ್ಕೊತಾ ಇದ್ದೀನಿ. ಭಾಳ ಹಳೆ ಕಾಲದ್ರಿ ಇದು, ಅಂದರೆ ನಮ್ಮ ಅತ್ತಿಯವ್ರದ್ರಿ ಇದು, ಅವ್ರು ಯೂಸ್ ಮಾಡಿದ್ದು. ಹಾಗಾಗಿ ನನಗೆ ನಿಜ ಒಗ್ಯಾಕೆ ಮನಸ್ಸಿಲ್ಲ. ಹಾಗಾಗಿ ಅವರು ಕೊಟ್ಟಿದ್ರು, ಹಾಗಾಗಿ ಅದನ್ನ ಇಟ್ಕೊಂಡು ಇನ್ನೂರಿಗೂ ನಾನಂದ್ರೆ ರೇರಾಗಿ ಯೂಸ್ ಮಾಡ್ತೇನೆ ರೀ. ಆದ್ರೂ ನನಗದು ಇರಲಿ, ಅದು ನನಗೊಂಥರ ನೆನಪು ರೀ. ಇವೆಲ್ಲ ನೋಡಿದಾಗ ನಮ್ಮ ಅಜ್ಜಿಯರು ಎಲ್ಲ ಯೂಸ್ ಮಾಡ್ತಾಯಿದ್ರು, ನಮ್ಮ ಅತ್ತಿಯವ್ರು ಭಾಳ ದಿನ ಯೂಸ್ ಮಾಡ್ಯಾರ. ಹಾಗಾಗಿ ಒಗ್ಯಾಕೆ ಮನಸ್ಸಿಲ್ಲ. ಅದು ಕೂಡ ನಾನು ಬ್ಲ್ಯಾಕ್ ಸ್ಪ್ರೇ ಮಾಡ್ತಾ ಇದ್ದೀನಿ. ಆದರೆ ಸ್ವಲ್ಪ ಓಪನ್ ಏರಿಯಾ ಒಳಗೆ ಮಾಡಿರಿ, ಮನೆಯೊಳಗೆ ಮಾಡಬೇಡ್ರಿ. ಈ ಕಡೆ ನಾನು ವಿಂಡೋ ಡೋರೆಲ್ಲ ಓಪನ್ ಮಾಡಿದ್ದೆ, ಹಾಗಾಗಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ಮೆಲ್ ಒಂಥರ ಬ್ಯಾಡ್ ಇರ್ತೈತೆ ರೀ. ಸುಮ್ಮನೆ ಅದು ಗಿಡಿನಿಸ್ತು ಒಂಥರ ತಲೆ ಚಕ್ರ ಬಂದರ್ಗತಿ ಆಗ್ತೈತಿ. ಅದಕ್ಕಾಗಿ ಮಕ್ಕಳಿದ್ದಲ್ಲಿ ಸ್ವಲ್ಪ ಅವಾಯ್ಡ ಮಾಡಿರಿ ಅಂತ ಹೇಳ್ತೀನಿ. ಇದೆಲ್ಲ ಮಾಡಿ ಸ್ವಲ್ಪ ಡ್ರೈ ಆಗಕ್ಕೆ ಬಿಟ್ಬಿಡ್ತೇನೆ ರೀ. ಮತ್ತು ಈ ಕಡೆ ಡ್ರಾರ್ನಲ್ಲಿ ನಾನೆಲ್ಲ ಈ ಥರ ಸ್ಟೋರೇಜ್ ಬಾಕ್ಸ್ ಇತ್ತಲ್ರಿ, ಇದು ಕೂಡ ಇಟ್ಕೊತಾ ಇದ್ದೇನೆ ರೀ. ಇದು ಮಲ್ಟಿಪರ್ಪಸ್ ಟ್ರೇ ಕೂಡ ಯೂಸ್ ಮಾಡಿ ಇದು ಇಟ್ಕೊತಾ ಇದ್ದೇನೆ ರೀ. ನನಗೆ ಆ್ಯಕ್ಚುಲಿ ಏನಂದ್ರೆ ನನಗೆ ಈ ಥರ ಇವೆಲ್ಲ ಕೈಗೆ ಸಿಗ್ತಾ ಇರ್ಬೇಕು ರೀ. ಇವು ಹ್ಯಾಂಡ್ ಟವಲ್ಲು, ಆಮೇಲೆ ಇದು ಮೇನ್ಲಿ ಕಿಚನ್ ಟವಲ್ ರೀ. ಇದು ನನಗೆ ಯಾವಾಗಲೂ ಭಾಳ ಯೂಸ್ ಆಗವು. ಹಾಗಾಗಿ ಈ ಥರ ಇಟ್ಕೊತಾ ಇದ್ದೀನಿ. ಈ ಕಡೆ ಕ್ಲಿಪ್ಪು, ಆಮೇಲೆ ಸ್ಪೂನ್ ಕೂಡ ಇಟ್ಕೊತಾ ಇದ್ದೀನಿ. ಆಮೇಲೆ ನೋಡೋಕೆ ಕೂಡ ಚೆಂದ ಅನ್ನಿಸ್ತವೆ ರೀ, ನೀಟಾಗಿ. ಈ ಕಡೆ ನನಗೆ ಅಗದಿ ರೇರಾಗಿ ಯೂಸ್ ಮಾಡೋ ಅಂಥವು ಸ್ಪೂನು, ಆಮೇಲೆ ಈ ಥರ ಚಾಕು ಅವೆಲ್ಲ ಇಟ್ಕೊತಾ ಇದ್ದೇನೆ ರೀ. ಇಷ್ಟೊತ್ತೆಲ್ಲ ಮಾಡಿ ಮಲ್ಗೋವರೆಗೂ ನಂಗೆ ನೈಟ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ಎಗ್ ಕೂಡ ತೊಗೊಂಡಿಟ್ಟಿದ್ದೆ ರೀ. ಒಂದು ಸಲ ವಾಶ್ ಮಾಡಿ ಇಟ್ಬಿಡ್ತೀನಿ. ನನಗೆ ಒಂದು ಸ್ವಲ್ಪ ಗಲೀಜು ಅನಿಸಿದ್ರೆ ಮತ್ತು ಇಷ್ಟ ಆಗಲ್ಲ. ಹಾಗಾಗಿ ಒಂದು ಸಲ ವಾಶ್ ಮಾಡಿ ಸ್ವಲ್ಪ ಆರಿದ ಮೇಲೆ ಫ್ರಿಜ್ ಒಳಗೆ ಸ್ಟೋರೇಜ್ ಮಾಡಿ ಇಟ್ಕೊತೇನೆ ರೀ. ಆಮೇಲೆ ಇದು ಸ್ಪೂನ್ ಹೋಲ್ಡರ್ ರೀ. ಇವು ಸ್ವಲ್ಪ ಯಾಕಂದ್ರೆ ಗ್ಯಾಸ್ ಸ್ಟೋವ್ ಪಕ್ಕ ಇರೋದ್ರಿಂದ ಅವೆಲ್ಲ ಸ್ವಲ್ಪ ಆಯಿಲೆಲ್ಲ ಕುಂತ್ಬಿಟ್ಟಿರ್ತೈತೆ ರೀ. ಹಾಗಾಗಿ ಅದು ಕಂಪ್ಲೀಟಾಗಿ ಹೋಗ್ಬೇಕಂದ್ರೆ ಈ ಥರ ನಾನು ಸ್ವಲ್ಪ ಬಿಸಿನೀರೊಳಗೆ ಹಾಕಿ ಇಡ್ತೇನೆ ರೀ, ಒಂದು 2 ನಿಮಿಷ. ಅಂದರೆ ಸ್ವಲ್ಪ ಈಸಿಲಿ ಹೋಗ್ತೈತಿ ಆಯಿಲ್, ಜಿಡ್ಡು ಉಳಿಯಂಗಿಲ್ಲ ರೀ. ಇದೊಂದು ಸಲ ಟ್ರೈ ಮಾಡಿ ನೋಡಿರಿ. ಇವನ್ ಆಯಿಲ್ದು ಸ್ಪೂನು, ಕಂಟೈನರು, ಆಯಿಲ್ ಡಬ್ಬ ಅಂಥವು ಕೂಡ ಈ ಥರ ಬಿಸಿನೀರೊಳಗೆ 2 ನಿಮಿಷ ಇಟ್ಟು ಅದಾದಮೇಲೆ ವಾಶ್ ಮಾಡಿ ನೋಡಿರಿ, ಈಸಿ ಹೋಗ್ತೈತಿ ಅಂತ ಹೇಳ್ತೀನಿ. ಆಮೇಲೆ ಈ ಥರ ಸೆರಾಮಿಕ್ ಕಂಟೈನರ್ ಕೂಡ ಯೂಸ್ ಮಾಡಿಕೊಂಡು ಇಡ್ತಾ ಇದ್ದೇನೆ ರೀ. ಅಂದ್ರೆ ಸಾಲ್ಟ್, ಆಮೇಲೆ ಈ ಥರ ಖಾರ ಪುಡಿ ಏನಾರ ಇದ್ರೆ ಇದು ಸೆರಾಮಿಕ್ ಒಳಗೆ ಯೂಸ್ ಮಾಡಬೇಕು, ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಬಾರ್ದು ಅಂತಾರೆ ರೀ. ಹಾಗಾಗಿ ಆದರೆ ಏನಪ್ಪ ಅಂದರೆ ನೋಡೋಕ್ಕಂತೂ ಇಷ್ಟು ಕ್ಯೂಟ್ ಅನ್ನಿಸ್ತವೆ ರೀ. ನನಗೆ ಆ್ಯಕ್ಚುಲಿ ಎಲ್ಲ ಸೆರಾಮಿಕ್ ಯೂಸ್ ಮಾಡ್ಬೇಕಂತ ಅನಿಸುತ್ತೆ ಒಮ್ಮೆ. ಬಟ್ ಏನು ಮಾಡಿದ್ರಿ, ಬಾಡಿಗೆ ಮನೆ ಸುಮ್ಮನೆ ಶಿಫ್ಟಿಂಗ್ ಒಳಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ಸುಮ್ಮನೆ ಅದನಿ. ಸ್ಟೋರೇಜ್ ಮಾಡೋಕ್ಕೂ ಸರಿ ಅನಿಸಲ್ಲ. ಹಾಗಾಗಿ ಖಾರ ಪುಡಿ ಅಂತೂ ಮನೆಯೊಳಗೆ ಹಾಕ್ಸಿರ್ತೇವೆ ರೀ. ಅಂದ್ರೆ ಒಂದು ಸಲ ಹಾಕ್ಸಿದ್ರೆ ಅಟ್ಲೀಸ್ಟ್ 6 ಮಂತ್ 1 ಇಯರ್ ಆದರೂ ಯೂಸ್ ಮಾಡ್ಕೊತೀವಿ. ಈ ಥರ ಮಾಡಿ ನಾನು ರೈಟ್ ಸೈಡೇ ಇಡಬೇಕಂತ ಹೇಳ್ತಾರೆ ರೀ. ಆದರೆ ಏನು ಮಾಡಿದ್ರಿ, ರೈಟ್ ಸೈಡ್ ಇಡೋಕ್ಕೆ ಜಾಗ ಇಲ್ಲ.
ಮತ್ತು ಆಯಿಲ್ ಕೂಡ ಇದು ಸ್ಟೀಲ್ ಡಬ್ಬಗೆ ಹಾಕಿಟ್ಬಿಡ್ತಾನೆ. ನಾನೆಲ್ಲ ಗಾಜಿಂದೆಲ್ಲ ಯೂಸ್ ಮಾಡಿಲ್ಲ ರೀ. ಅಂದ್ರೆ ನನಗೆ ಮಾಡ್ಬೇಕಂತ ಆಸೆ ಐತಿ, ಬಟ್ ನೋಡೋಣ ರೀ. ಈಗ ನನಗೆ ಮುಂದೆ ಸ್ಟ್ರೇಟ್ ಬಿಸಿಲು ಭಾಳ ಬರ್ತೈತೆ ರೀ, ಆ ಕಡೆ ಇಡೋಕೆ ಇಷ್ಟ ಇಲ್ಲ, ಹಾಗಾಗಿ ಸುಮ್ಮನದನಿ. ಡೈಲಿ ಯೂಸ್ಗೆ ನನಗೆ ಇದೆಲ್ಲ ಮಸಾಲ ಬೇಸಿಕ್ಕಾಗಿ ಯೂಸ್ ಮಾಡೋಂಥವು ಯಾವ್ಯಾವುದು ನೋಡ್ರಿ, ಅವೆಲ್ಲ ಒಂದೇ ಕಡೆ ಸಿಗ್ಬೇಕು ನನಗೆ. ಮತ್ತು ಸುಮ್ಮನೆ ಡಬ್ಬ ತೆಗಿಯೋದು ಹಾಕೋದು ನನಗೆ ಈ ಥರ ಆದರೆ ನಂಗೆ ಸರಿ ಅನಿಸಲ್ಲ. ಆದರೂ ಕೂಡ ಬೇರೆ ಡಬ್ಬ ತೊಗೋಬೇಕಂತ ಅಂದ್ಕೊಂಡೆ. ಪ್ಲ್ಯಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತಾರೆ ಇದೆಲ್ಲ, ಬಟ್ ಏನು ಮಾಡಿದ್ರಿ ಎಲ್ಲ ಪ್ಲ್ಯಾಸ್ಟಿಕ್ ಆಗೈತಿ ಇವಾಗ. ಇರಲಿ ಪರವಾಗಿಲ್ಲ, ಇದು ಇನ್ನೂ ಚಲೋ ಐತೆ ರೀ. ಭಾಳ ದಿನ ಆಯಿತು ಯೂಸ್ ಮಾಡೋಕ್ಕಂತೂ, ಮನೆ ಬಂದಾಗಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ನನಗೇನೋ ಒಂಥರ ಈಸಿ ಅನ್ನಿಸ್ತೈತೆ ರೀ ಈ ಥರ ಓಪನ್ ಆಗಿದ್ರೆ. ಆದರೆ ಮಸಾಲ ಎಲ್ಲ ಭಾಳ ದಿನ ಮಟ್ಟ ಇಡೋಕೆ ಬರೋಂಗಿಲ್ಲ, ಫ್ರೆಶ್ನೆಸ್ ಇರಲ್ಲ ಅಂತಾರೆ ಅಷ್ಟೇ. ಮತ್ತು ಇವಾಗ ಲಾಸ್ಟ್ ಒಂದು ಕೆಲಸ ಉಳಿತು ನೋಡ್ರಿ. ಇದು ನನಗೆ ಸ್ಟಿಕ್ಕರ್ ಮಾಡಿ ಇದು ಲೈಟಿಂಗ್ ಒಂದು ಮಾಡಿಬಿಡೋಣ ಅಂತ ಅಂದ್ಕೊಂಡೆ. LED ಲೈಟ್ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಫಸ್ಟ್ ಇದು ಕಟ್ ಮಾಡ್ಕೊಂಡು ಡಬಲ್ ಟೇಪಿಂದ ಹಚ್ಕೊತಾ ಇದ್ದಾನೆ ನೋಡ್ರಿ. ಈ ಥರ ಫಸ್ಟ್ ಒಂದು ಸಲ ಸ್ಟಿಕ್ ಮಾಡ್ತೀನಿ, ಅದಾದಮೇಲೆ ಇನ್ನೊಂದು ಲೇಯರ್ ಇರ್ತೈತೆ ರೀ ಮ್ಯಾಲಿಂದ, ಅದು ಕಿತ್ತುಬಿಟ್ರೆ ಸಾಕು, ಡಬಲ್ ಟೇಪ್ ಆಗುತ್ತೆ. ನಮ್ಮ ಮನೆಯವ್ರು ಕೂಡ ಹೊರಗಡೆ ಹೋಗಿದ್ರಿ, ಇಲ್ಲಾಂದ್ರೆ ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು. ಒಬ್ಳು ವಿಡಿಯೋ ಮಾಡ್ಕೊತ ಒಬ್ಳು ಇದೆಲ್ಲ ಮಾಡ್ತಾಯಿದ್ದೆ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂತು. ಏನೇ ಇಲ್ಲಾಂದ್ರೆ ಒಂದು 20-30 ನಿಮಿಷ ತೊಗೊಂತ್ರಿ ನನಗೆ, ಯಾಕಂದ್ರೆ ನೀಟಾಗಿ ಅಂಟಿಸ್ಬೇಕಾಗಿತ್ತು. ಅದು ಕೂಡ ಎಲ್ಲ ಸ್ಟಿಕ್ ಕೂಡ ಎಲ್ಲ ಕೈಗೆ ಅಂಟ್ತಾ ಇತ್ತು, ಹಾಗಾಗಿ ನಿಧಾನವಾಗಿ ಅಂಟಿಸಿದೆ ರೀ. ಅಂಟಿಸಿ ಅದಾದಮೇಲೆಲ್ಲ ಒಂದು ಲೇಯರ್ ಕಿತ್ತು ಆಮೇಲೆ LED ಲೈಟ್ನ ಹಚ್ಕೊತ ಬಂದೆ. ಈ ಥರ ಕಿತ್ಬಿಟ್ರೆ ಸಾಕು ನೋಡಿರಿ. ಈಗ ಒಂದು ಟೇಪ್ ಒಂದು ಸೈಡ್ ಅಂತೂ ಆಗಿತ್ತು, ಸ್ಟಿಕ್ ಆಗಿತ್ತು. ಈಗ ಇನ್ನೊಂದು ಸೈಡಿಂದ ನಾನು LED ಲೈಟ್ನ ಸ್ಟಿಕ್ ಮಾಡ್ತೀನಿ. ಈ LED ಲೈಟ್ ಕೂಡ ನಾನು ಸ್ವಲ್ಪ ಮೀಶೋದಿಂದನೂ ಪರ್ಚೇಸ್ ಮಾಡಿದ್ದೀರಿ. ರಿವ್ಯೂ ಏನೋ ಚಲೋ ಇತ್ತು, ಬಟ್ ನನಗೆ ಯಾಕೋ ಸರಿ ಬರಲಿಲ್ಲ. ಅಂದ್ರೆ ಲೈಟ್ ಆನ್ ಆಯಿತು, ಬಟ್ 1-2-3 ಹತ್ರ ಎಲ್ಲ ಲೈಟ್ ಆಫ್ ಆಗಿತ್ತು. ಅದು ಯಾಕಂತ ಗೊತ್ತಾಗಲಿಲ್ಲ ರೀ. ಬಟ್ ಎಷ್ಟಾಯಿತು ಅಷ್ಟು ನಾನು ತೋರಿಸ್ತಾ ಇದ್ದಾನೆ ನೋಡಿರಿ. ಆ್ಯಕ್ಚುಲಿ ನನಗೆ ಇದು 2 ದಿನ ಹಿಡಿತು ರೀ. ಅದೆಲ್ಲ ಮನೆ ಸ್ವಚ್ಛ ಮಾಡ್ಕೊಂಡು ಹೊಂದಿಸ್ಕೊಳೋದು, ಇದೆಲ್ಲ ಡೆಕೋರೇಟ್ ಮಾಡೋದ್ರಾಗ ನನಗೆ ಏನೋ ಇಲ್ಲ ಅಂದರೂ 2 ದಿನ ಹಿಡಿತು. ಆ್ಯಕ್ಚುಲಿ ನಾನು ಇದು ಜಾಸ್ತಿ ಎಲ್ಲ ಮಾಡೋಂಗಿಲ್ಲ ರೀ, ನನಗೆ ಅಷ್ಟು ಹಿಡಿಸಲ್ಲ. ಯಾಕಂದ್ರೆ ಅದಕ್ಕೆ ಮೇಂಟೈನ್ ಮಾಡ್ಬೇಕು ರೀ. ನಾವು ಎಷ್ಟು ಅಡುಗೆ ಮನೆ ಈಗ ಡೆಕೋರೇಟ್ ಮಾಡ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಎಷ್ಟು ನಾವು ಸ್ವಚ್ಛಾಗಿ ಎಷ್ಟು ನಾವು ಅದನ್ನು ಮೇಂಟೈನ್ ಮಾಡ್ತೇವೆ ರೆಗ್ಯುಲರಾಗಿ, ಅದು ಇಂಪಾರ್ಟೆಂಟ್ ಆಕೈತಿ. ಇವಾಗ ಇನ್ನೂ ಸಣ್ಣ ಬೇಬಿ ಇರೋ ಸಂಬಂಧ ನಾನು ಅದಕ್ಕಷ್ಟು ಫೋಕಸ್ ಮಾಡಲ್ಲ ರೀ. ಆದಷ್ಟು ನನ್ನ ಕೈಯಲ್ಲಿ ಎಷ್ಟು ಆಗ್ತೈತೆ ಅಷ್ಟು ಮಾಡ್ತೀನಿ. ಯಾಕಂದ್ರೆ ಈಗ ಅವ್ರದ್ದು ಟೈಮು ಬೆಳವಣಿಗೆ ಇದ್ರಿ, ಅವ್ರಿಗೆ ತಾಯಿದು ನೀಡಿರ್ತೈತಿ. ಹಾಗಾಗಿ ನನ್ನ ಕೈಗಾದಷ್ಟು ಸಿಂಪಲ್ಲಾಗಿ ಈ ಥರ ಮಾಡಿದ್ದೇನೆ ನೋಡಿರಿ. ಎಲ್ಲ ಫೋಟೋಸ್ ಕೂಡ ಇದು ನಾನು ಪ್ರಿಂಟ್ ತೆಗ್ಸಿದ್ದೆ ರೀ. ಐ ಹೋಪ್ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊಂತೇನೆ ರೀ. ನಿಮ್ಗೆ ಯೂಸ್ಫುಲ್ ಅನಿಸಿದ್ರು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತೇನೆ ರೀ. ಅಲ್ಲಿವರೆಗೂ ಇದಕ್ಕಿಂತ ಚೆನ್ನಾಗಿರೋ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ ರೀ. ಟೇಕ್ ಕೇರ್, ಬಾಯ್.